ಸ್ನೇಹಿತರೆ, ಸಾವು ಯಾರಿಗೆ ಯಾವಾಗ ಬರುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂದ್ರೆ, ನಿಮ್ಗೆ ಗೊತ್ತಿರ್ಬೋದು, ಹೋದ ವರ್ಷ ಬಿಗ್ ಬಾಸ್ ವಿನ್ನರ್ ಆಗಿದಂತಹ ಹನುಮಂತನ್ಗೆ 50 ಲಕ್ಷ ರೂಪಾಯಿಗಳ ಒಂದು ಕೊಡುಗೆ ಕೊಟ್ಟಂತಹ ಕಾನ್ಫಿಡೆಂಟ್ ಗ್ರೂಪ್ ನ ಚೇರ್ಮನ್ ಆಗಿರುವಂತಹ ಡಾಕ್ಟರ್ ರಾಯ್ ನಿಮ್ಗೆಲ್ಲರೂ ಕೂಡ ಗೊತ್ತಿರ್ಬೋದು. ಆ ವ್ಯಕ್ತಿ ಯಾವ ರೀತಿ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ರು, ಯಾವ ರೀತಿ ಹೆಲ್ಪಿಂಗ್ ನೇಚರ್ ಅನ್ನ ಎತ್ಕೊಂಡಿದ್ರು, ಹಾಗೂ ಕಾನ್ಫಿಡೆನ್ಸ್ ಗ್ರೂಪ್ ಅನ್ನ ಯಾವ ಮಟ್ಟಕ್ಕೆ ಎತ್ಕೊಂಡು ಹೋಗಿದ್ರು, ದುಡ್ಡು ಕಾಸಿನಲ್ಲಿ ಯಾವುದಕ್ಕೂ ಕಡಿಮೆ ಇರೋದಂತಹ ವ್ಯಕ್ತಿ ಇವತ್ತು ಶರಣಾಗಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಬರ್ತಾ ಇದೆ. ಅದು ಕೂಡ ತಮ್ಮದೇ ಆದಂತಹ ಗನ್ನಿಂದ ಶೂಟ್ ಮಾಡ್ಕೊಂಡಿದ್ದಾರೆ. ಮೇಲ್ನೋಟಕ್ಕೆ ಇದು IT ದಾಳಿಗೆ ಹೆದರಿ ಇವರು ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ನ್ಯೂಸ್ ಬರ್ತಿದ್ರು. ಈಗ ಇನ್ನು ತನಿಖೆ ನಡೀತಾ ಇದೆ. ಇದಕ್ಕೆ ಸ್ಪಷ್ಟ ಕಾರಣ ಸಿಕ್ಕಿಲ್ಲ. ಏನೇ ಹೇಳಿ, ಮನುಷ್ಯನ್ಗೆ ಹಣನೇ ಮುಖ್ಯ ಅಂತ ಹೇಳೋರಿಗೆ ಇದೊಂದು ಉದಾಹರಣೆ ಅಂತ ಅನ್ಬೋದು. ತನ್ನ ಬಳಿ ತುಂಬಾ ದುಡ್ಡಿದ್ದಾಗ ಅದನ್ನ ಬೇಕಾಬಿಟ್ಟಿ ಖರ್ಚು ಮಾಡೋದಾಗಿರ್ಬೋದು, ಅದನ್ನ ತೋರಿಕೆ ಮಾಡೋದಾಗಿರ್ಬೋದು, ಮತ್ತೊಂದು ಈ ತರ ಮಾಡಿ ಅದನ್ನ ಹಾಳು ಮಾಡಿಕೊಂಡು ಬೇರೆ ಯಾರ್ದೋ ಕಣ್ಣಿಗೆ ಗುರಿಯಾಗಿ ಅದಕ್ಕೆ ಹೆದರಿ ಮಾಡ್ಕೊಳ್ಳುವಂತಹ ಬದುಕು ಯಾರಿಗೂ ಕೂಡ ಬೇಡ. ನಿಮ್ಗೆ ಗೊತ್ತಿರ್ಬೋದು, ಹೋದ ವರ್ಷ ಹನುಮಂತು ಗೆದ್ದಾಗ ಕಾನ್ಫಿಡೆನ್ಸ್ ಗ್ರೂಪ್ ನ ಡಾಕ್ಟರ್ ರಾಯ್ ಅವರು ಬಂದ್ಬಿಟ್ಟು ಒಂದು ಉಡುಗೊರೆಯನ್ನ ಕೊಟ್ಟಿದ್ರು ಕಾನ್ಫಿಡೆನ್ಸ್ ಗ್ರೂಪ್ ಇಂದ. ಅವರ ಹತ್ರ ಬರೋಬ್ಬರಿ 12 ರೋಲ್ಸ್ ರಾಯ್ಸ್ ಕಾರ್ಗಳು ಇದ್ವು. ಪ್ರಪಂಚದಲ್ಲಿರುವಂತಹ ಎಲ್ಲ ಕಾಸ್ಟ್ಲಿಯೆಸ್ಟ್ ಕಾರ್ಗಳನ್ನ ಅವರು ಪರ್ಚೇಸ್ ಅನ್ನ ಮಾಡ್ತಾ ಇದ್ರು. ಅಷ್ಟೇ ಅಲ್ಲ, ಅವರ ಒಂದು ಬಿಸ್ನೆಸ್ ಕೂಡ ದೊಡ್ಡ ಮಟ್ಟಕ್ಕೆ ಇತ್ತು. ಬಟ್ ಅವರು ಯಾಕೆ ಈ ರೀತಿ ಮಾಡ್ಕೊಂಡಿದ್ದಾರೆ ಅಂತ ಖಂಡಿತವಾಗಿ ಗೊತ್ತಾಗ್ತಾ ಇಲ್ಲ. ಬಟ್ ಅಂತಹ ದೊಡ್ಡ ಉದ್ಯಮಿ ಮಾಡ್ಕೊಂಡಿದ್ದಾರೆ ಅಂದ್ರೆ ಅದು ದೊಡ್ಡ ಮಟ್ಟದ ಸುದ್ದಿನೇ ಆಗತ್ತೆ. ಅದ್ರ ಜೊತೆಗೆ ಹನುಮಂತು ಗೆದ್ದ ಕೂಡ್ಲೇನೆ ಅವರು ಈ ವರ್ಷ ಅಂದ್ರೆ SSLC ಅಲ್ಲಿ ಯಾರು 201 ಜನ ಹುಡುಗರು ಮೊದಲನೇದಾಗಿ ಅಪ್ಲೈ ಮಾಡಿರ್ಬೇಕು, 80% ಮೇಲೆ ತೆಗೆದ್ರೆ ಅವರಿಗೆ ಪ್ರತಿಯೊಬ್ಬರಿಗೂ ಕೂಡ ನಾನು 20,000 ರೂಪಾಯಿಗಳನ್ನ ಕೊಡ್ತೀನಿ. ಅದಕ್ಕೆ ಬರೋಬ್ಬರಿ ನಿಮಗೆ ಗೊತ್ತಿರಬಹುದು 1 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ಲಿಕ್ಕೆ ಹೊರಟಿದ್ರು. ಇದರ ಮಾಹಿತಿಯನ್ನ ಏಪ್ರಿಲ್ ಅಲ್ಲಿ ಕೊಡ್ತೀನಿ ಅಂತಾನೂ ಕೂಡ ಹೇಳಿದ್ರು. ಆದ್ರೆ ಅವರು ಇದೇ ಅಂದ್ರೆ ಇವತ್ತು ಜನವರಿ 30ರಂದು ತಮ್ಮ ಒಂದು ಮನೆಯೊಳಗೇನೆ ಕೂಡ ಶೂಟ್ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ನ್ಯೂಸ್ ಹೊರಬೀಳ್ತಾ ಇದೆ. ಏನೇ ಆಗ್ಲಿ, ದುಡ್ಡನ್ನ ನಾವು ಯಾವ ರೀತಿ ಗಳಿಸ್ಬೇಕು, ಎಷ್ಟು ಗಳಿಸ್ಬೇಕು ಅಷ್ಟೇ ಗಳಿಸ್ಕೊಂಡ್ರೆ ಒಳ್ಳೇದು. ದುಡ್ಡು ಅತಿ ಆದ್ರೂ ಪ್ರಾಣಕ್ಕೆ ಕುತ್ತು ತರುತ್ತದೆ, ಕಡಿಮೆ ಆದ್ರೂ ಕೂಡ ಪ್ರಾಣಕ್ಕೆ ಕುತ್ತು ತರುತ್ತದೆ. ಇದಕ್ಕೆ ಈ ಡಾಕ್ಟರ್ ರಾಯ್ CJ ಅವರು ಒಂದು ದೊಡ್ಡ ಉದಾಹರಣೆ ಅನ್ಬೋದು. ಬಟ್ ಅವರ ವೈಯಕ್ತಿಕ ಜೀವನ ಹೇಗಿತ್ತೋ ಏನಾಗಿತ್ತೋ ಖಂಡಿತವಾಗಿ ಗೊತ್ತಿಲ್ಲ. ಬಟ್ ಇದಕ್ಕೆ ಮುಂದಿನ ದಿನಗಳಲ್ಲಿ ತನಿಖೆ ನಡೆಸಿ ಇದಕ್ಕೆ ಮೂಲ ಕಾರಣ ಏನು ಅಂತ ಹೇಳಿ ನಾವು ತಿಳ್ಕೊಬೇಕಾಗತ್ತೆ. ಸೊ ಇವ್ರ ಬಗ್ಗೆ ನಿಮಗೆ ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.